ಹುಡುಗಿನ ನೋಡೋಕ್ಕೆ ಬರೋ ದಿನ ಅವ್ರ ಕಡೆಯಿಂದ ನೆಂಟರು ಎಷ್ಟು ಜನ ಬರ್ತಾರೆ ಕೇಳಿ ತಿಳ್ಕೊಳ್ಳಿ. ಯಾರಾದರೂ ಬಂದೇ ಬರ್ತಾರಲ್ವಾ, ಅದನ್ನೇನು ಕೇಳೋದು? ಅಯ್ಯೋ ಹಾಗಲ್ಲ ರೀ, ಎಷ್ಟು ಜನ ಬರ್ತಾರೆ ಅಂತ ಗೊತ್ತಾದರೆ ಒಂದು ಅಂದಾಜಲ್ಲಿ ನಾನು ತಯಾರಿ ಮಾಡ್ಕೋಬೋದು. ಬಂದ ಮೇಲೆ ಹೆಚ್ಚು ಕಮ್ಮಿ ಆದರೆ ಚೆನ್ನಾಗಿರಲ್ಲ, ಅದಕ್ಕೆ ಹೇಳಿದೆ. ಸರಿ ಬಾ. ಸುಹಾಸಿನಿ ಅವರೇ, ನೀವು ಹುಡುಗಿನ ನೋಡೋದಕ್ಕೆ ಬಂದಾಗ ನಿಮ್ಮ ಕಡೆಯಿಂದ ನೆಂಟರು ಇಷ್ಟರು? ನಾನು ನಮ್ಮ ಬಳಗ ತುಂಬ ದೊಡ್ಡದು, ಕರೆದ್ರೆ ತುಂಬ ಜನ ಬಂದುಬಿಡ್ತಾರೆ. ನಿಮ್ಗೆ ಯಾಕೆ ತೊಂದರೆ? ನಾವಿಷ್ಟೇ ಜನ ಬರ್ತೀವಿ. ಅಯ್ಯೋ ಹಾಗೇನಿಲ್ಲ, ನನ್ನ ಹೆಂಡತಿಗೆ ಅನ್ನಪೂರ್ಣೇಶ್ವರಿ ಅಂತ ಹೆಸರು ಬಂದಿರೋದು ನೋಡಿದ್ರೆ ಗೊತ್ತಾಗಲ್ವಾ? ನೆಂಟರು ಎಷ್ಟು ಜನ ಬಂದರೂ ಪರವಾಗಿಲ್ಲ, ಆದರೆ ಎಷ್ಟು ಜನ ಬರ್ತಾರೆ ಅಂತ ಹೇಳಿದ್ರೆ ಸಾಕು. ಸರಿ, ಹಾಗಿದ್ರೆ ಯೋಚನೆ ಮಾಡಿ ಹೇಳ್ತೀನಿ. ಚೋಟನಾದ್ನಿ, ರೌಡಿನಾದ್ನಿಗೆ ಹೇಳು ಅಕ್ಕನ್ನ ಆಚೆ ಕರ್ಕೊಂಬರಕ್ಕೆ. ಅಮ್ಮ, ಅಕ್ಕ ಇನ್ನು ನಾಗರಕಟ್ಟೆ ಸುತ್ತಬೇಕಂತೆ, ಹೋಗಿ ಬರ್ತೀವಿ. ಕಳಿಸು ಕಳಿಸು. ಸರಿಮ್ಮ, ಹೋಗಿ ಬನ್ನಿ. ಸಾರಿಕಾ ಯಾಕೆ ಬಂದ್ಲು? ವಿಕ್ಕಿ ಅವರೇ, ಯಾಕೆ ಎಲ್ರೂ ಕರೆದ್ರಿ? ಎಲ್ಲರೂ ಕುತ್ಕೊಂಡು ಇಲ್ಲಿ ಭಜನೆ ಮಾಡೋಣ ಅಂತ. ಭಜನೆನಾ? ಇನ್ನೇನ್ರಿ ಮತ್ತೆ, ವಿಷಯ ಯಾರಿಗೂ ಗೊತ್ತಿಲ್ಲದಾಗಲೇ ಎಷ್ಟು ಚೆನ್ನಾಗಿತ್ತು. ಅಟ್ಲೀಸ್ಟ್ ಕದ್ದು ಮುಚ್ಚಿನಾದ್ರೂ ಮೀಟ್ ಮಾಡ್ತಾ ಇದ್ವಿ. ಅದಕ್ಕೆ ಕರೆದ್ರಾ? ದೇವ್ರನ್ನೇ ಡೌಟೇ ಇಲ್ಲ ರೀ. ಈಗಂತೂ ನೀವು ಹೊರಗಡೆನೆ ಬರಲ್ಲ, ಬಂದರೂ ದೊಡ್ಡವ್ರ ಜೊತೆನೇ ಇರ್ತೀರಾ. ಅದಕ್ಕೆ ನಿಮ್ಮನ್ನು ಲವ್ ಮಾಡಿದ ನಾನು, ನನಗೂ ಸ್ವಲ್ಪ ಟೈಮ್ ಕೊಡಿ ಅಂತ ಕರೆದೆ. ನಿಮ್ಮ ಲವ್ ಸ್ಟೋರಿ ನಮ್ಮನ್ನು ಫ್ರೈ ಮಾಡಬೇಡಿ. ನೀನಿನ್ನ ಸಿಗ್ನಲ್ ಕೊಟ್ಕೊಂಡು ಹೊರಡೆ ಬಂದಿದ್ದು ನಾವೇನು ಬೇಡ ಅಂತಿದ್ವಾ? ಅಲ್ವಾ, ಎಲ್ಲ ಸಿನಿಮಾದಲ್ಲೂ ಹೀರೋ ಹೀರೋಯಿನ್ ಮರ ಸುತ್ತಾರೆ, ಆದ್ರೆ ಈ ಸಿನಿಮಾದಲ್ಲಿ ಹೀರೋ ಅಣ್ಣ ತಂಗಿ, ಹೀರೋಯಿನ್ ಅಕ್ಕ ತಂಗಿರ್ ಎಲ್ಲರೂ ಮರ ಸುತ್ತಾರೆ. ಅದು ಮರ ಸುತ್ತುವಾಗ ರೋಡ್ ಮಿಸ್ ಆಗಬಾರ್ದು ಅಂತ ಗೈಡ್ ಮಾಡಕ್ಕೆ. ಆದ್ರೆ ಇಲ್ಲಿ ಹೀರೋ ಅಣ್ಣ ಮಾತ್ರ ಮಿಸ್ಸಿಂಗ್. ಗೂಬೆ, ಇರ್ಲಾರ್ದವ್ರು ಇರುವೆ ಬಿಟ್ಕೊಂಡಂಗೆ ತಂಪು ಹೊತ್ತಲ್ಲಿ ಹೀಟರ್ ವಿಷಯ ಬೇಕಾ? ಅಮೂಲ್ಯ, ಅಯ್ಯೋ ಅದಕ್ಕೆ ನಿಮ್ಮ ಅಣ್ಣ ಪುರುಷೋತ್ತಮ, ಸರ್ವಗುಣ ಸಂಪನ್ನ, ಮಹಾಪುರುಷ, ಶಕ್ತಿಮಾನ್, ಸೂಪರ್ ಮ್ಯಾನ್. ಓಕೆನಾ? ಈ ಮರ ಸುತ್ತೋರು ಚಿಕ್ಕ ಮರ ಆಯ್ಕೆ ಮಾಡ್ಕೊಳ್ರಪ್ಪ. ಮರ ದೊಡ್ಡದಾದಷ್ಟು ಆಮೇಲೆ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಸುಮ್ಮನೆ ನಮ್ಗೆ ಯಾಕೆ ಕಾಲು ನೋವು ಅಂತ. ಬಾವಾ, ಯಾರು ಅಷ್ಟೊಂದು ತೊಂದರೆ ತಗೊಳ್ಳೋ ಅಗತ್ಯನೇ ಇಲ್ಲ. ನಿಮ್ಮ ಕೆಲಸ ನೀವು ನೋಡ್ಕೊಳ್ಬೋದು. ಹೊಳೆ ದಾಟಿದ ಮೇಲೆ ಅಂಬಿಗ ಬೇಡ ಅನ್ನೋ ಗಾದೆ ಮೀನಿಂಗು ನಂಗೆ ಇವತ್ತು ಅರ್ಥ ಆಯ್ತು. ಅಕ್ಕ, ಹುತ್ತಕ್ಕೆ ಹಾಲೆರ್ದು ಬರೋಣ ಬಾ. ನಾನು ಇಲ್ಲೇ ಆಚೆ ಹೋಗಿ ಬರ್ತೀನಿ, ನೀವೆಲ್ಲ ಅದೇನು ಮಾಡ್ತೀರೋ ಮಾಡಿ. ದೇವಸ್ಥಾನದ ಹೊರಗಡೆ ಸಿಗರೇಟ್ ಸಿಗೋದು ಕಾಣಬೇಕು, ಅವಾಗಿದೆ ನಿಮಗೆ. ವಿಕಿ, ಈಗಲೇ ಚೆನ್ನಾಗಿ ಮಾತಾಡ್ಕೊಂಬಿಡು. ಲವ್ ಮಾಡಿದ ಹುಡುಗಿನೂ ಮದುವೆ ಆದಮೇಲೆ ಟಿಪಿಕಲ್ ಹೆಂಡತಿ ಆಗ್ಬಿಡ್ತಾಳೆ. ಸರಿ, ಹೊಡಿನ. ಸಾರಿಕಾ, ನೀನು ಬಂದಿದ್ದು ತುಂಬ ಖುಷಿ ಆಯಿತು ಕಣೆ. ಅಲ್ವೇ, ಆದ್ಯ ಸಾರ್ಥಕ್ ಜೊತೆಲೇ ಬರ್ಬೋದಿತ್ತಲ್ವಾ? ನಾನು ಹಾಗೆ ಅನ್ಕೊಂಡಿದ್ದೆ ಚಿಕ್ಕಮ್ಮ, ಬಟ್ ಅವ್ರು ನನ್ನನ್ನೆಲ್ಲಿ ಕರ್ಕೊ ಬರ್ತಾರೆ ಹೇಳಿ? ನಾನು ರೆಡಿ ಆಗೋಕೆ ಮುಂಚೆನೆ ಬಿಟ್ಟು ಬಂದ್ರು. ಹೋಗ್ಲಿ ಬಿಡೆ, ನಿನಗೆ ಒಬ್ಬ ಅಣ್ಣ ತರಲೆ ಮಾಡಿದ್ರು, ಇಬ್ರು ಅಕ್ಕಂದ್ರು ಇಬ್ರು ತಂಗಿರಿದ್ದಾರೆ. ಅದೇ ಅಕ್ಕನೇ ನನ್ನ ಹುಡುಗನ ಲಪ್ಟಾಯಿಸೋಕೆ ನೋಡ್ತಿರೋದು, ಅದಕ್ಕೆ ತಂಗಿರ್ ಸಾಥ್ ಬೇರೆ. ಸಾರಿಕಾ, ಅಮ್ಮನಿಗೆ ಹೇಳು, ಸದ್ಯದಲ್ಲೇ ಹುಡುಗಿನೋರ ಶಾಸ್ತ್ರಕ್ಕೆ ವಿಕ್ರಾಂತ್ ಮನೆಯವರು ನಮ್ಮ ಮನೆಗೆ ಬರ್ತಿದ್ದಾರೆ ಅಂತ.
ಅವತ್ತೇ ನಿಶ್ಚಿತಾರ್ಥ ದಿನಾನೂ ಗೊತ್ತು ಮಾಡ್ತಾರೆ. ನೀವೆಲ್ಲರೂ ಅವತ್ತು ಅಲ್ಲೇ ಇರಬೇಕು. ಶುಭ ಕಾರ್ಯ ಅಂದಮೇಲೆ ಎಲ್ಲರೂ ಒಟ್ಟಿಗೆ ಸೇರಿದ್ರೇ ಚಂದ ಅಲ್ವಾ? ಅಯ್ಯೋ, ಏನು ನಿಶ್ಚಯ ಮಾಡಿದ್ರೇನು ಚಿಕ್ಕಮ್ಮ? ಈ ಮದುವೆ ಮಾತ್ರ ನಡೆಯಲ್ವಲ್ಲ? ಅಕ್ಕ, ಹುತ್ತ ಇಲ್ಲಿದ್ದಿದ್ರೆ ಅದಕ್ಕೆ ಹಾಲಿರ್ಬೋದಿತ್ತು. ಆದ್ರೆ ಈಗ ಇಲ್ವಲ್ಲ, ಏನು ಮಾಡಕ್ಕಾಗಲ್ಲ. ಓಹೋ, ದೊಡ್ಡದಾಗಿ ಕಾಡಲ್ಲೇ ಕಾಲ ಕಳೆದಿರೋ ರೇಂಜ್ಗೆ ಬಿಲ್ಡಪ್ ಕೊಡ್ತಾಳೆ. ಹುತ್ತ ಇದ್ದು ಅದ್ರಲ್ಲಿ ಹಾವಿದಿದ್ರೆ ನೀನಿಲ್ಲಲ್ಲ, ದೇವಸ್ಥಾನದ ಕಾಂಪೌಂಡ್ ಒಳಗಡೆನೂ ಇರ್ತಾ ಇರ್ಲಿಲ್ಲ. ಈಗ ಇಲ್ವಲ್ಲ, ಏನ್ ಮಾಡಕ್ಕಾಗುತ್ತೆ? ಇದ್ದಿದ್ರೆ ಲೈವ್ ಡೆಮೋ ತೋರಿಸ್ತಿದ್ದೆ. ಏ ಅಂಜು, ನಿಜ ಹೇಳ್ಬೇಕು ಅಂದ್ರೆ ಹಾವು ಹಾಲು ಕುಡಿಯಲ್ಲ. ಹಾಗೆಲ್ಲ ಹುತ್ತದೊಳಗಡೆ ಹಾಲು ಹಾಕ್ಬಾರ್ದು. ಅದಕ್ಕಿಂತ ಇದೇ ಒಳ್ಳೇದಲ್ವಾ? ಶಾಸ್ತ್ರನೂ ಆಗತ್ತೆ, ಹಾವಿಗೆಲ್ಲ ತೊಂದರೆ ಕೊಡದೇ ಇದ್ದಾಗೂ ಆಗತ್ತೆ. ಸಣ್ಣ ವಿಚಾರ ಸಿಕ್ಕಿದ್ರೆ ಸಾಕು, ಬಾಯ್ನೇ ಮುಚ್ಚಲ್ಲ ನೀನು. ಅಮೂಲ್ಯ, ಆರ್ತಿ ನೆಕ್ಸ್ಟ್ ಕ್ಯೂ ಅಲ್ಲಿ ನೀನೇ ಇರೋದು. ಬೇಗ ಮದುವೆ ಆಗಲಿ ಅಂತ ದೇವ್ರ ಹತ್ರ ಬೇಡ್ಕೊ. ಅದಕ್ಕೆಲ್ಲ ಇನ್ನು ಬೇಜಾನ್ ಟೈಮ್ ಇದೆ. ಅದು ಸರಿ, ಈ ಅದಿತಿ ಅಲಂಕಾರ ನೋಡ್ಕೊಂಡು ಬರ್ತೀನಿ ಅಂದ್ಲು, 1 ನಿಮಿಷದಲ್ಲಿ ಇಲ್ಲಿ ಇರ್ತೀನಿ ಅಂದ್ಲು. ಈ ಲೈಫಲ್ಲಿ ಅದಿತಿ ಮಾತು ಮಾತ್ರ ನಂಬಂಗೆ ಇಲ್ಲ. ಸರಿ, ಅದಕ್ಕೆ ನಾನು ಪ್ರದಕ್ಷಿಣೆ ಹಾಕ್ಕೊಂಡು ಬರ್ತೀನಿ. ಸಾರಿಕಾ, ಏನು ಅಂತ ಮಾತಾಡ್ತಾ ಇದೀಯ ನೀನು? ಬಾಯಿಗೆ ಬಂದ ಹಾಗೆ ಮಾತಾಡೋದಕ್ಕಿಂತ ಮೊದಲು ಎಲ್ಲಿದ್ದೀವಿ, ಯಾರ ಜೊತೆ ಇದ್ದೀವಿ, ಸಂದರ್ಭ ಯಾವುದು ಅನ್ನೋ ಪರಿಜ್ಞಾನ ಇರಬೇಕು. ಇವಳ ಟ್ರ್ಯಾಕ್ ಎಲ್ಲಿ ಹೋಗ್ತಿದೆ ಅಂತ ನನಗೆ ಗೊತ್ತು. ನಿನಗೆ ವಿಕ್ರಾಂತ್ ಮೇಲೆ ಮನಸ್ಸಿರೋದು ನಮಗೂ ಗೊತ್ತು. ಆದರೆ ಅದು ಮುಗಿದೋಗಿರೋ ಅಧ್ಯಾಯ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಎಲ್ರಿಗೂ ಒಳ್ಳೆಯದು. ಅದು ಬಿಟ್ಟು ಹೀಗೆ ಅಪಶಕುನದ ಮಾತಾಡಬೇಕು ಅಂತ ಬಂದಿದ್ರೆ ವಾಪಸ್ ಹೊರಟೋಗು.